ಎಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಈ ಒಂದು ಆಹಾರ ಮಳಿಗೆ ಶುರುವಾಗುತ್ತೆ. ಇಲ್ಲಿ ಸ್ಟಾಲ್ಗಳನ್ನ ಅದಕ್ಕೆ ನಂಬರ್ ಕೂಡ ಹಾಕಿ ಪ್ರತಿಯೊಂದು ಸ್ಟಾಲಲ್ಲೂ ಒಂದೊಂದು ವಿಶೇಷತೆಯಿಂದ ಒಂದು ವಿಶೇಷ ಸ್ಟಾಲ್ ಅನ್ನ ಇಡಲಾಗಿದೆ. ಇಲ್ಲಿ ಮಶ್ರೂಮ್ ಶಾಪ್ ಆಗಿರ್ಬೋದು, ಹಾಟ್ ಚಾಕ್ಲೇಟ್, ಆಗ್ರೋಕಲ್ಟ್, ನೀವು ಈ ಹೆಸರನ್ನ ಕೇಳಿರ್ತೀರಾ. ಸಕಲೇಶ್ಪುರದ ಸ್ಪೆಷಲ್ ರೋಸ್ಟೆಡ್ ಕಾಫಿ ಮತ್ತೆ ಡಾರ್ಕ್ ಚಾಕ್ಲೇಟ್ಗಳು ಇಲ್ಲಿ ಸಿಗುವಂಥದ್ದು. ಇನ್ನು ಸ್ಟಾಲ್ ನಂಬರ್ 3 ಹೇಮಂತ್ ಫಾಸ್ಟ್ ಫುಡ್ಸ್, ಇಲ್ಲಿ ಕೂಡ ಬೆಣ್ಣೆ ದೋಸೆ ಮತ್ತೆ ಗೋಬಿ ಮಂಚೂರಿಯನ್ ಅಂತಹ ಪದಾರ್ಥಗಳು ಸಿಗುವಂಥದ್ದು. ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ ನೀವು ನೋಡ್ತಾ ಇದ್ದೀರಾ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಮೈಸೂರಿನಲ್ಲೇ ಒಂದು ದಾವಣಗೆರೆಯ ರುಚಿಯನ್ನ ಕೂಡ ಸವಿಯುವಂತ ಅವಕಾಶ ಎಲ್ಲ ಒಂದೇ ಕಡೆ ಇರುವಂತದ್ದು. ಸರ್, ಮೈಸೂರೇ ಮಸಾಲೆ ದೋಸೆಗೆ ಫೇಮಸ್, ಅದ್ರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂದ್ರೆ ಅದು ಇನ್ನಷ್ಟು ಇದು. ಸೊ ಹೇಗ್ ನಡೀತಾ ಇದೆ ಆಹಾರ ಮೇಳದಲ್ಲಿ, ರೆಸ್ಪಾನ್ಸ್ ಹೇಗಿದೆ ಅಂತ? ಚೆನ್ನಾಗಿ ನಡೀತಿದೆ ಮೇಡಮ್, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಜನ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೇಮ್ ದಾವಣಗೆರೆ ಥರನೇ ಮಾಡ್ತಿದ್ದೀವಿ. ಸೇಮ್ ಟೇಸ್ಟು, ವೈಟ್ ಪಲ್ಯ, ವೈಟ್ ಚಟ್ನಿ, ಸೇಮ್ ಟೇಸ್ಟು. ದಾವಣಗೆರೆಯಿಂದ ಬರ್ತಿರೋ ಕಸ್ಟಮರ್ ಎಲ್ಲ ಹೇಳ್ತಿದ್ದಾರೆ ಚೆನ್ನಾಗಿದೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹಿಂಗೆ ಇರಲಿ ಮ್ಯಾಮ್, ಚೆನ್ನಾಗಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ, ನಮ್ಮ ಮೈಸೂರಿನಲ್ಲಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ರೀತಿಯಾಗಿ ಇಲ್ಲಿ ಸಿಗ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಬಂದು ಈ ಒಂದು ಆಹಾರ ಮೇಳದಲ್ಲಿ, ಮುಖ್ಯ ಅಂತಂದ್ರೆ ಎಲ್ಲಾ ರೀತಿ ಅಂದ್ರೆ ಎಲ್ಲಾ ಜಿಲ್ಲೆಗಳ ಸ್ಪೆಷಲ್ ಡಿಶಸ್ ಏನಿದೆ ಅದೆಲ್ಲವನ್ನು ಕೂಡ ಕಾಣ ಸಿಗ್ತಾ ಇದೆ. ಇನ್ನು ಗುಪ್ತಾ ಚಾಟ್ಸ್ ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಎಲ್ಲ ಹೆಚ್ಚಾಗಿ ಕಾಲೇಜ್ ಮಕ್ಕಳು, ಶಾಲೆ ಮಕ್ಕಳು ಇಲ್ಲಿ ಬಂದು ಚಾಟ್ಸ್ ಅನ್ನ ಸವಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಮಶ್ರೂಮ್ ಮಡಿಕೆ ಬಿರಿಯಾನಿ, ಇದರ ವಿಶೇಷತೆ ಏನು ಅಂತ ನೋಡೋಣ. ಇಲ್ಲಿ ಮಡಿಕೆಗಳಲ್ಲಿ ಬಿರಿಯಾನಿಯನ್ನ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಡಿಕೆಯಲ್ಲಿ ತಿಂದ ಯಾವುದೇ ಡಿಶ್ ಆಗಿರ್ಬೋದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅದರಲ್ಲೂ ಬಿರಿಯಾನಿ ಮಡಿಕೆಗೆ ಆಡ್ ಮಾಡಿದ್ರೆ ಅದು ಇನ್ನಷ್ಟು ರುಚಿ ಕೊಡುವಂತಹದ್ದು. ಅಂದ್ರೆ ಅದೇನು ಒಂದು ಜಸ್ಟ್ ಲೈಟ್ ಆಗಿ ಒಂದು ಹೊತ್ತಿರುವಂತ ಟಿಂಚ್ ಏನಿದೆ ಅದು ಬಿರಿಯಾನಿಗೆ ಸೇರ್ಬಿಟ್ರೆ ಇನ್ನೂ ರುಚಿಕರವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಇಲ್ಲಿ ಸ್ಟಾಲ್ ನಂಬರ್ ಅಲ್ಲಿ ನೋಡ್ತಾ ಇದ್ದೀರಾ, ಮಶ್ರೂಮ್ ಮಡಿಕೆ ಬಿರಿಯಾನಿ ಸಿಗ್ತಾ ಇರುವಂತದ್ದು. ಎಲ್ಲ ರೀತಿಯಾದಂತಹ ಬಿರಿಯಾನಿ ಕೇವಲ 150 ರೂಪಾಯಿ ಅಂತ ಬರೆದಿದ್ದಾರೆ. ಅದನ್ನ ಕೂಡ ನೀವಿಲ್ಲಿ ಟೇಸ್ಟ್ ಮಾಡಿ ನೋಡಬಹುದು. ಇನ್ನು ಈ ಆಹಾರ ಮೇಳದಲ್ಲಿ ವಿಶಿಷ್ಟವಾದಂತಹ ತಿಂಡಿಗಳನ್ನ ನಾವು ನೋಡ್ತಾ ಇದ್ದೀರಿ. ಮೈಸೂರು ಮಡಿಕೆ ಸೋಡಾ, ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದೆ, ಹೋಗೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಕಿಕ್ಕಿರಿದು ಸೇರಿರುವಂತದ್ದು. ದಯವಿಟ್ಟು ಮಡಿಕೆಯನ್ನ ಆ ಕಡೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಕೂಡ ಬರ್ದಿದ್ದಾರೆ, ಅಷ್ಟು ಜನ ಇಲ್ಲಿ ಕಿಕ್ಕಿರಿದು ಸೇರಿರುವಂತದ್ದು. ಮೈಸೂರು ಮಡಿಕೆ ಸೋಡಾ ಏನ್ ಫೇಮಸ್ ಇದೆ, ಅಂದ್ರೆ ಇವರ ಮೇನ್ ಒಂದು ಸ್ಟಾಲ್ ಇಂಡಿಯನ್ ಆಯಿಲ್ ಹತ್ರ ಮಾನದವಾಡಿ ರಸ್ತೆಯಲ್ಲಿ ಇರುವಂತದ್ದು. ಈಗ ಇಲ್ಲಿ ಆಹಾರ ಮೇಳದಲ್ಲಿ ಸ್ಟಾಲ್ ಹಾಕಿದ್ದಾರೆ. ಸೊ ಇದನ್ನ ಕೂಡ ನೀವು ಮೈಸೂರು ಮಡಿಕೆ ಸೋಡಾವನ್ನ ಎಲ್ಲ ಒಂದೇ ಜಾಗದಲ್ಲಿ ಸವಿಬಹುದು ಮೈಸೂರಿಗೆ ಬಂದಂತಹ ಜನಗಳು. ಇನ್ನು RP ಉತ್ತರ ಕರ್ನಾಟಕ ರೊಟ್ಟಿ ಮನೆಯನ್ನ ನೋಡ್ತಾ ಇದ್ದೀರಾ. ಎಲ್ಲಿ ಹೋದ್ರು ಕೂಡ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ದೇಸಿ ಶೈಲಿಯ ಒಂದು ನಮ್ಮ ಜಿಲ್ಲೆಗೆ ಫೇಮಸ್ ಆಗಿರುವಂತ ರೊಟ್ಟಿ ತಿಂದೆ ಹೋದ್ರೆ ಸಾಕಷ್ಟು ಜನಕ್ಕೆ ಸಮಾಧಾನನೇ ಆಗೋದಿಲ್ಲ. ಇಲ್ಲಿ ಕೂಡ ಉತ್ತರ ಕರ್ನಾಟಕದ ರೊಟ್ಟಿ ಮನೆ ಇದೆ. ಸರ್ ಬನ್ನಿ ಮೇಡಮ್, ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಮನೆ ಎಲ್ರಿಗೂ ಬೇಕೇ ಬೇಕು. ಸೊ ಉತ್ತರ ಕರ್ನಾಟಕದವ್ರು ಜಾಸ್ತಿ ಬರ್ತಾ ಇದ್ದಾರಾ? ಎಲ್ರು ಕೂಡ ಏನ್ ಹೇಳ್ತಾ ಇದ್ದಾರೆ? ಎಲ್ಲರೂ ಬರ್ತಾ ಇದ್ದಾರೆ. ಅಂದ್ರೆ ನಾರ್ಮಲ್ ಉತ್ತರ ಕರ್ನಾಟಕದಲ್ಲಿ ಅಂತ ಏನಿಲ್ಲ, ಮೈಸೂರವ್ರಿಗೂ ತುಂಬಾನೇ ಇಷ್ಟ. ಸೊ ಹಾಗಾಗಿ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟು ದಿನದಿಂದ ಇಲ್ಲಿ ಸ್ಟಾಲ್ ಹಾಕಿದ್ದೀರಾ? ಅಂದ್ರೆ ಮೈಸೂರಲ್ಲಿ ನಿಮ್ಮ ಓನ್ ಔಟ್ಲೆಟ್ ಕೂಡ ಇದೆಯಾ ಅಥವಾ ಇಲ್ಲಿ ಆಹಾರ ಮೇಳದಲ್ಲಿ ಸ್ಪೆಷಲ್ ಔಟ್ಲೆಟ್ ಇದೆ? ನಮ್ದು ಆಂದೋಲನ ಸರ್ಕಲ್ ಅಲ್ಲಿ ಇದೆ. RP ಉತ್ತರ ಕರ್ನಾಟಕ ರೊಟ್ಟಿ ಮನೆ ಅಂತಾನೆ ಇದೆ. ಉತ್ತರ ಕರ್ನಾಟಕ ಶೈಲಿಯ ಯಾವೆಲ್ಲ ಫುಡ್ಗಳಲ್ಲಿ ಸಿಗುತ್ತೆ ಹೆಚ್ಚಾಗಿ? ಜೋಳದ ರೊಟ್ಟಿ, ಗಿರ್ಮಿಟ್ಟು, ಮಿರ್ಚಿ, ಆಮೇಲೆ ಪಕೋಡ, ಆನಿಯನ್ ಪಕೋಡ, ಮಂಗಳೂರು ಬಜ್ಜಿ, ಬಾಳೆಕಾಯಿ ಬಜ್ಜಿ, ಎಲ್ಲ ತರದ್ದು ವೆರೈಟಿ ಸಿಗುತ್ತೆ ಮ್ಯಾಮ್. ಎಸ್, ನೋಡಿದ್ರಲ್ಲ, ಉತ್ತರ ಕರ್ನಾಟಕ ಶೈಲಿಯ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲಾ ಭಾಗ, ಈ ಹುಬ್ಳಿ ಕಡೆ ಗಿರ್ಮಿಟ್ಟು, ಮಿರ್ಚಿ ಅದು ಕೂಡ ಸಿಗುತ್ತೆ. ಇನ್ನು ಸಾಮಾನ್ಯವಾಗಿ ಜೋಳದ ರೊಟ್ಟಿ ಆಗಿರ್ಬೋದು, ಅದೆಲ್ಲೂ ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಇಲ್ಲಿ ಸಿಗುವಂತದ್ದಾಗಿದೆ. ಇನ್ನು ಚೀಸ್ ಕೇಕ್ ಸ್ಟಾಲ್ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೆ ಬಾಗಲಕೋಟೆ ಜೋಳದ ರೊಟ್ಟಿ,
ಬಾಗಲಕೋಟೆ ಸ್ಪೆಷಲ್ ಜೋಳದ ರೊಟ್ಟಿ ಕೂಡ ಇಲ್ಲಿ ಸಿಗುವಂತದ್ದಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಶ್ ಆಗಿ ರೊಟ್ಟಿ ಬಡಿದು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ.